ಕರ್ನಾಟಕದ ಇತಿಹಾಸದಲ್ಲಿ ನರಗುಂದ ಬಾಬಾ ಸಾಹೇಬ್ ಒಬ್ಬ ಧೀರ ಯೋಧ ಮಾತ್ರವಲ್ಲದೆ ನ್ಯಾಯಪರ ಆಡಳಿತಗಾರರು ಆಗಿದ್ರು. 1842ರಿಂದ 1858ರವರೆಗೆ ನರಗುಂದ ಸಂಸ್ಥಾನವನ್ನು ಆಳಿದ ಅವರ ಕಾಲದಲ್ಲಿ ನಡೆದ ಘಟನೆಗಳು ಇಂದಿಗೂ ಕನ್ನಡಿಗರಿಗೂ ಸ್ಫೂರ್ತಿದಾಯಕವಾಗಿದೆ. ಬಾಬಾ ಸಾಹೇಬ್ ನ್ಯಾಯದ ಅಗ್ರಗಣ್ಯ ರಕ್ಷಕಾಗಿದ್ರು. ಪ್ರಜೆಗಳ ಸಂತೋಷವೇ ನನ್ನ ಆಡಳಿತದ ಗುರಿ ಎಂಬ ನಂಬಿದ ಬಾಬಾ ಸಾಹೇಬ್ ನ್ಯಾಯಾಲಯಗಳಲ್ಲಿ ತ್ವರಿತ ನ್ಯಾಯದಾನಕ್ಕೆ ಹೆಚ್ಚಿನ ಒತ್ತು ನೀಡಿದರು. ರಾಜ ಬಾಬಾ ಸಾಹೇಬ್ರ ಆನೆ ಒಬ್ಬ ರೈತನ ಬೆಳೆಯನ್ನು ನಾಶಪಡಿಸಿದಾಗ ರಾಜನೇ ಸ್ವತಃ ಭೇಟಿ ನೀಡಿ ರೈತನಿಗೆ ಪರಿಹಾರ ನೀಡಿರುವಂತಹ ನೆನಪುಗಳು ಇಂದಿಗೂ ಜನ ಸ್ಮರಣೆ ಮಾಡ್ತಾರೆ. ಅವರು ಸರಳ ಜೀವನ ಮತ್ತು ಸಮರ್ಥ ಆಡಳಿತ ನಡೆಸಿದ್ರು. ಅರಮನೆಯ ಐಷಾರಾಮಿಗಿಂತ ಜನಸೇವೆಯನ್ನೇ ಮುಖ್ಯವೆಂದು ಪರಿಗಣಿಸಿದ್ರು. ಆಡಳಿತದ ವೆಚ್ಚ ಕಡಿತಗೊಳಿಸಿ ಉಳಿತಾಯದ ಹಣವನ್ನು ಸಾರ್ವಜನಿಕ ಯೋಜನೆಗಳಿಗೋಸ್ಕರ ಬಳಸುತ್ತಿದ್ರು. ಬ್ರಿಟಿಷರ ವಿರುದ್ಧ ಹೋರಾಡಿದ ಧೈರ್ಯವಂತ. 1857ರ ಸಿಪಾಯಿ ದಂಗೆಯ ಸಮಯದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಲು ಜನರನ್ನು ಉತ್ತೇಜಿಸಿ ಭಾಷಣ ನೀಡುವಾಗ ಹೇಳ್ತಾರೆ, ಬ್ರಿಟಿಷರ ಆಳ್ವಿಕೆಯಿಂದ ನಮ್ಮ ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳಲು ಒಂದಾಗೋಣ ಎಂದು ಕರೆ ನೀಡಿದರು. ಬ್ರಿಟಿಷರನ್ನು ಒಟ್ಟಿಗೆ ಎದುರಿಸಲು ಪೇಶ್ವೆ ನಾನಾ ಸಾಹೇಬರೊಂದಿಗೆ ಗುಪ್ತ ಒಪ್ಪಂದ ಮಾಡಿಕೊಂಡಿದ್ರು. ಬಾಬಾ ಸಾಹೇಬರ ಯುದ್ಧ ಬೇರೆ ಬೇರೆ ಕಾರಣಗಳಿಂದ ವಿಫಲವಾಯಿತು. ಆದರೆ ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧ ಹೋರಾಡಿದ ಧೈರ್ಯ ಕನ್ನಡಿಗರಿಗೆ ಸ್ಫೂರ್ತಿಯಾಗಿದೆ. ನರಗುಂದದಲ್ಲಿರುವ ಅವರ ಪುತ್ಥಳಿ ಸೆಲ್ಫ್ ರೂಲ್ ಅಂದರೆ ಸ್ವರಾಜ್ಯದ ಕನಸು ಕಂಡ ಕನ್ನಡದ ವೀರರ ತ್ಯಾಗದ ಸಂಕೇತವಾಗಿ ಎಂದೆಂದಿಗೂ ಉಳಿದಿದೆ. ಭಾರತ್ ಮಾತಾ ಕಿ ಜೈ.